ಎಲ್ರಿಗೂ ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಸೌತೆಕಾಯಿ ಕಾಯಿ ಸಾಸಿವೆ ಗೊಜ್ಜು ಮಾಡ್ತೀನಿ. ಸರಿ, ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ. ಸರಿ, ಅವ್ರು ನನಗೆ ಹೇಳ್ಕೊಟ್ಟಿದ್ದು. ಅದನ್ನು ತುಂಬ ಸಿಂಪಲ್ಲು ಆದರೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ರುಬ್ಕೊಳ್ಳೋದಕ್ಕೆ ಹಸಿದೆ ಇಲ್ಲ. ಸರಿ, ಮೆಣಸಿನ್ಕಾಯಿ, ಹುಣಸೆಹಣ್ಣು, ಕೊಬ್ಬರಿ ಎಲ್ಲ ಹಸಿದೇ ಹಾಕೋದು. ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಸಾಸಿವೆ, ಮೇಯ್ನ್ ಸಾಸಿವೆನೇ ಇದು. ಒಂದೂವರೆ ಸ್ಪೂನ್ ಇದೆ, ಟೀ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ಇದೇ ಒಂಥರ ರುಚಿ ಕೊಡೋದು ನಿಮಗೆ. ಸರಿ, ಇದಕ್ಕೆ ಉಪ್ಪು ಹಾಕಿಯೇ ನಾನು ಒಂದು ಸ್ವಲ್ಪ ಉಪ್ಪು ಹಾಕಿಯೇ ರುಬ್ಕೋತೀನಿ. ನೋಡಿ, ರುಬ್ಬಿದ ಮೇಲೆ ಹೀಗೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ಅದು ಸಾಸಿವೆ ಚೆನ್ನಾಗಿ ಇದು ನುಣ್ಣಗಾಗಬೇಕು. ಆಮೇಲೆ ಇದಕ್ಕೆ ಒಂಚೂರು ಅರಿಶಿನ ಹಾಕಿಬಿಟ್ಟು ರುಬ್ಕೊಂಡ್ಬಿಡ್ತೀನಿ. ಮತ್ತು ಇವಾಗ ಈ ಸೌತೆಕಾಯಿನ ತುರ್ಕೋತೀನಿ. ತುರಿದ್ಬಿಟ್ಟು ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇಂಗು ಸಾಸಿವೆ ಒಗ್ಗರಣೆ ಮಾಡಿಕೊಂಡೆ. ಅದಕ್ಕೆ ಕರ್ಬೇವು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೋಡಿ, ಒಂದು ಸೌತೆಕಾಯಿ ತುರಿ ಇಷ್ಟ ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ಬಾಡಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ, ಅಂದರೆ ನಮ್ಮಂಥವ್ರುಗಳಿಗಾದರೆ ಅದು ಅಷ್ಟು ಬೇಯ್ದಿದ್ರೂ ಆಗುತ್ತೆ. ವಯಸ್ಸಾದವರು ಇರೋದ್ರಿಂದ ಅವ್ರಿಗೆ ನಾನು ಚೆನ್ನಾಗಿ ಬೇಯಿಸ್ತೀನಿ. ಇದನ್ನು ಸೌತೆಕಾಯಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ತೀನಿ. ಇದು ಸೌತೆಕಾಯಿನ ಬೇಯಿಸ್ಕೊಂಡಿದ್ದೀನಿ. ಸರಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ರುಬ್ಬಿದ್ದೀನಿ. ನನ್ನ ಕಾಯಿ, ಸಾಸಿವೆ, ಮೆಣಸಿನ್ಕಾಯಿ. ಸರಿ, ಒಂಚೂರು ಅರಿಶಿನ ಹಾಕಿ ಅದನ್ನು ಇದಕ್ಕೆ ಹಾಕಿಬಿಟ್ಟು ಆಮೇಲೆ ಬೆಲ್ಲ, ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋದು. ಉಪ್ಪು ರುಬ್ಬವಾಗೂ ಒಂದು ಸ್ವಲ್ಪ ಹಾಕಿದ್ದೀನಿ, ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕೋದು. ಸರಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು. ನೋಡಿ, ಕುದೀತಾ ಇದೆ ಕಾಯಿ ಸಾಸಿವೆ ಗೊಜ್ಜು. ಸರಿ, ರುಬ್ಬೋದಕ್ಕೆ ಕೊಬ್ಬರಿ, ಸಾಸಿವೆ, ಹುಣಸೆಹಣ್ಣು ಎಲ್ಲ ಹಾಕಿ ನಾನು ರುಬ್ಕೊಂಡಿದ್ದೆ. ಮೆಣಸಿನ್ಕಾಯಿ ಎಲ್ಲ ಹಾಕಿ ಆಮೇಲೆ ಸೌತೆಕಾಯಿ ತುರಿದು ಇದನ್ನು ಒಗ್ಗರಣೆಯಲ್ಲಿ ಹಾಕಿ ಇದು ಮಾಡಿ ಬಾಡಿಸಿ, ಆಮೇಲೆ ಅದಕ್ಕೊಂಚೂರು ನೀರು ಹಾಕಿ ಬೇಯಿಸಿ ರುಚಿಗೆ ತಕ್ಕಷ್ಟು ಬೆಲ್ಲನೂ ಹಾಕಿ ಕುದಿಸಿದ್ದೀನಿ. ಇವಾಗ ರೆಡಿ ಆಯಿತು. ಸ್ಟವ್ ಆಫ್ ಮಾಡಿಬಿಟ್ಟು ಸರಿ, ತುಂಬ ರುಚಿಯಾಗಿರುತ್ತೆ. ಹುಳಿ, ಉಪ್ಪು, ಖಾರ ಇದು ಚೆನ್ನಾಗಿರುತ್ತೆ. ನಿಮಗೆ ಬಾಡಿಸ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ ಚೆನ್ನಾಗಿರುತ್ತೆ, ದೋಸೆಗೆ ಚೆನ್ನಾಗಿರುತ್ತೆ. ಕಾಯಿ ಸಾಸಿವೆ ಗೊಜ್ಜು ರೆಡಿ ಆಯಿತು. ನೀವು ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು.